ಸಾಬ್ರು ಹೆಸರಿಗೆ ಸರ್ಕಾರಿ ಜಮೀನು ಮಾಡಿದ್ರೆ ನೇಣಿಗೆ ಹಾಕುವುದು ಗ್ಯಾರಂಟಿ ಎಂದಿರುವ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಎಸ್ಡಿಪಿಐ ಸಿಡಿದೆದ್ದಿದೆ. ರಾಜ್ಯಾದ್ಯಂತ ಸುದ್ದಿಗೋಷ್ಠಿ ಪ್ರತಿಭಟನೆಗಳು ನಡೆಯುತ್ತಿದ್ದು, ಅವರ ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಿದೆ. ಮಡಿಕೇರಿಯಲ್ಲೂ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್, ಶಾಸಕರ ಮುಸ್ಲಿಂ ವಿರೋಧಿ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಹುಮತದ ಗೆಲುವಿನಲ್ಲಿ ಮುಸ್ಲಿಂ ಮತದಾರರ ಪಾತ್ರ ಹೆಚ್ಚಿದೆ. ಹೀಗಿದ್ದಾಗ ಮುಸ್ಲಿಮರ ವಿರುದ್ಧ ಹೇಳಿಕೆ ನೀಡುವ ಆವೇಶ ಎಲ್ಲಿಂದ ಬರ್ತಿದೆ ಎಂದು ಪ್ರಶ್ನಿಸಿದರು. ಸರ್ಕಾರ ಪ್ರಭಾವಿ ವ್ಯಕ್ತಿಗಳ ಕೈವಶದಲ್ಲಿದೆ. ಗೃಹ ಮಂತ್ರಿಯೂ ಸೇರಿದಂತೆ 60%ಕ್ಕೂ ಹೆಚ್ಚು ಸಚಿವರನ್ನು ಸಂಘ ಪರಿವಾರವೇ ನಿಯಂತ್ರಣ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರವು ಮುಸಲ್ಮಾನ ವಿರೋಧಿಯಾಗಿದ್ದು, ಸರ್ಕಾರವನ್ನು ವಜಾಗೊಳಿಸಬೇಕು. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ 50 ಸ್ಥಾನ ಗೆಲ್ಲುವುದು ಕಷ್ಟವಾಗಲಿದೆ. ಮತದಾರರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಿಡಿಕಾರಿದರು. ಪದೇ ಪದೇ ಹೇಳ್ತಾ ಇದ್ರು ಕಮಲ ಕಾಂಗ್ರೆಸ್ ಅಲ್ಲೆಲ್ಲವೂ ಕೂಡ ಪಕ್ಷದ ಚಿಂತನೆಯಲ್ಲಿ ಎಲ್ಲೂ ಕೂಡ ಅದನ್ನ ಕ್ರಮೇಣವಾಗಿ ಕ್ರಮಗರಿಸಿ ಅದನ್ನು ಶುದ್ಧಿ ಮಾಡುವಂತಹ ಪ್ರವೃತ್ತಿಯನ್ನು ಮಾಡಲೇ. ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ, ಕಾಂಗ್ರೆಸ್ನಲ್ಲಿ ಬಿಜೆಪಿಯನ್ನು ಸುಟ್ಕೊಂಡಿದ್ದಾರೆ, ಅವರೆಲ್ಲ ಹೊರಹಾಕಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಇರತಕ್ಕಂಥ ಈ ರೀತಿಯ ಹೇಳಿಕೆ ಒಂದು ಮೃದು ಹಿಂದುತ್ವದ ಚಿಂತನೆಯಲ್ಲಿ ಹೋದರೆ ಕಾಂಗ್ರೆಸ್ಗೆ ಉಳಿಗಾಳ ಇಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತವಾಗಿ ಅಲ್ಪಸಂಖ್ಯಾತರ ತಕ್ಕ ಪಾಠವನ್ನು ಅವರು ಕಳಿಸ್ತಾರೆ. ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಗೃಹ ಮಂತ್ರಿಯವರು ಅವತ್ತು ಅಶ್ರಫ್ನ ಗುಂಪು ಕೊಲೆ ನಡೆದಾಗ, ಮಂಗಳೂರಿನಲ್ಲಿ ಗುಂಪು ಕೊಲೆ 50 ಜನ ಸಂಘ ಪರಿವಾರದ ಕ್ರಿಕೆಟ್ ಕ್ರೀಡಾಂಗಣ ಮಾನಸಿಕ ವ್ಯಕ್ತಿ ಕ್ರೀಡಾಂಗಣ ಮೈದಾನದಲ್ಲಿ ಇದ್ದಂಥ ವ್ಯಕ್ತಿಯನ್ನು ಗುಂಪು ಕೊಲೆ ಮಾಡಿದಾಗ ಗೃಹ ಮಂತ್ರಿಯವರಿಗೆ ಅಧಿಕಾರಿ ಅವರ ಪೊಲೀಸ್ ಸಿಬ್ಬಂದಿಯಿಂದ ಅಧಿಕೃತ ವರದಿಯೇ ಬಂದಿಲ್ಲ. ಮಾಧ್ಯಮದಲ್ಲಿ ಅಚಾನಕ್ಕಾಗಿ ಬಂದು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ, ಆದ ಕಾರಣ ಹೊಡೆದುಕೊಂಡಿದ್ದಾರೆ. ಮಾರನೇ ದಿವಸ ಅದನ್ನ ತಿದ್ದುಪಡಿ ಮಾಡಿದ್ದಾರೆ. ನಾನು ಹಂಗೆ ಹೇಳಿಲ್ಲ, ಆರೋಪಿ ಹೇಳಿದ, ನೀವು ತಿದ್ದುಪಡಿ ಮಾಡಿದ್ದೀರಿ. ಈ ರೀತಿ ಯಾರನ್ನು ಮೆಚ್ಚಿಸಲಿಕ್ಕಿರ್ತಕ್ಕಂಥ ಮೃದುತ್ವದ ಆಡಳಿತವನ್ನ ಇವತ್ತು ಮಾಡುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ಅದು ಸಂಘ ಪರಿವಾರಕ್ಕೆ ನಿಷ್ಠಾವಂತ ಪಕ್ಷ ಅಂತ ಹೇಳುವಂಥದ್ರಲ್ಲಿ ಅದು ಮಾತಿಲ್ಲ, ಅದರಲ್ಲಿ ಮುಚ್ಚುಮರೆ ಕೂಡ ಇಲ್ಲ. ಆ ರೀತಿಯ ಕೆಲಸ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆ ಕಾಂಗ್ರೆಸ್ ವಿಲೀನ ಆಗೋದು ಒಳಿತು ಹೇಳುವಂಥದ್ದು ಇವತ್ತು ಎದ್ದು ಕಾಣ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಹಿಜಾಬನ್ನ ನಾನು ಜಾರಿ ಮಾಡ್ತೀನಿ ಅಂತ ಹೇಳ್ತಾರೆ, ನಂತರ ಹೇಳಿದ್ರು ಇಲ್ಲ ನಾನು ಹಾಗೆ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಅಲ್ಪಸಂಖ್ಯಾತರ ರಿಸರ್ವ್ ಮೀಸಲಾತಿಯನ್ನ ಕಸಿದುಕೊಂಡಿದ್ದಾರೆ. ಅದನ್ನ ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಅದನ್ನ ಜಾರಿಗೆ ತರ್ತೇವೆ ಅಂತ ಹೇಳಿ ಕ್ಯಾಬಿನೆಟ್ 25 ಆಯಿತು. ಇವತ್ತು ಕೂಡ ಮೀಸಲಾತಿಯನ್ನ ಏನು 4% ಮೀಸಲಾತಿಯನ್ನು ಕಿತ್ಕೊಂಡಿದ್ರು ಅದನ್ನ ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಈ ರೀತಿಯ ಈ ಅಲ್ಪಸಂಖ್ಯಾತ ವಿರೋಧಿ ಧೋರಣೆಯನ್ನು ಹೊಂದಿಕೊಂಡು ಹೋಗುವುದಾದರೆ ಈ ಪಕ್ಷ ಇನ್ನು ಅಹಿಂದ ಹೆಸರಿನಲ್ಲಿ ಮತವನ್ನ ಪಡ್ಕೊಳ್ಳುವಂತಹ ಯಾವ ಅರ್ಹತೆಯನ್ನು ಕೂಡ ಪಡ್ಕೊಂಡಿಲ್ಲ, ಅರ್ಹತೆಯನ್ನು ಕಳ್ಕೊಂಡಿದೆ. ಇದನ್ನ ಈ ಮಣ್ಣಿನ ನೆಲದ ಅಹಿಂದ ವರ್ಗದವರೆಗೂ ನಾವು ಆಲೋಚನೆ ಮಾಡಬೇಕು. ಇವತ್ತು ಒಳ ಮೀಸಲಾತಿಯನ್ನ SC/ST ಅವರಿಗೆ ಒಳ ಮೀಸಲಾತಿಯನ್ನ ಸದಾಶಿವ ಆಯೋಗದ ಶಿಫಾರಸು, ಅದೇ ರೀತಿ ನಮ್ಮ ನಾಗಮೋಹನ್ ದಾಸರ ಅವರು ಕೊಟ್ಟಿರ್ತಕ್ಕಂಥ ವರದಿ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಆದರೆ ಆ ವರದಿ ಸಿಕ್ಕಿ ಇವತ್ತಿನವರೆಗೆ ಒಳ ಮೀಸಲಾತಿಯ ವಿಚಾರದಲ್ಲಿ ಯಾವುದೇ ಚಿಂತನೆಯನ್ನು ಮಾಡ್ತಾರೆ. ಆ ಕಡೆ ST ಅವರಿಗೆ ಮಾಡ್ತಕ್ಕಂಥ ಅನ್ಯಾಯದ ಪರಮಾವಧಿ ಇವತ್ತು ಮಿಗಿಲು ಮೇಲಿದೆ. ತಾನು ಹೇಳಿರ್ತಕ್ಕಂತಹ ಒಂದೇ ಒಂದು ಬದ್ಧತೆಯ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಈ ಸರ್ಕಾರ ಬದ್ಧವಾಗಿಲ್ಲ. ನಾನೇನು ಕಳೆದ ಅವಧಿಯ ನಮ್ಮ ಪ್ರಣಾಳಿಕೆ. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಸುಂಟಿಕೊಪ್ಪ ಮಾತನಾಡಿ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡರಂತೆ ಮುಸ್ಲಿಂ ಶಾಸಕರು ಹೇಳಿಕೆ ನೀಡಿದ್ದರೆ ಪಕ್ಷಾತೀತವಾಗಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಕೆಲಸವಾಗ್ತಿತ್ತು. ಕಾಂಗ್ರೆಸ್ ಸರ್ಕಾರ RSS ಸಿದ್ಧಾಂತವನ್ನೇ ಪಾಲಿಸುತ್ತಿದೆ ಎಂದು ಆರೋಪಿಸಿದರು. ಶಾಸಕರು ಮತ್ತು ಸಚಿವರನ್ನು ಸಿಎಂ ಸಿದ್ದರಾಮಯ್ಯ ನಿಯಂತ್ರಣದಲ್ಲಿಡುವುದು ಉತ್ತಮ. ತಪ್ಪಿದರೆ ಎಸ್ಡಿಪಿಐ ಗಂಭೀರ ಸ್ವರೂಪ ತಾಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಇಷ್ಟಾದರೂ ಮೌನ ವಹಿಸಿರುವ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಎಲ್ಲ ಪದಾಧಿಕಾರಿಗಳು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಯಾಕೋ ಈಗ ಸುಮಾರು MLA-ಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಜಮೀರಾಬಾದ್ ಇದ್ದಾರೆ, UT ಖಾದರ್ ಇದ್ದಾರೆ, ರಹೀಂ ಖಾನ್ ಇದ್ದಾರೆ. ಯಾರಾದ್ರೂ ಒಬ್ರು ಈ ಮಾತನ್ನ ಹೇಳಿದ್ರೆ ಇವತ್ತು ಪ್ರತಿಯೊಂದು ಅದು ಪಕ್ಷಾತೀತವಾಗಿ ಜಾತಿ ವಿರುದ್ಧವಾಗಿ ಅವರನ್ನ ಕೆಳಗಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಈ ಹೇಳಿಕೆಯನ್ನ ನೀವು ಪ್ರತಿ ಸಾರಿ ಗಮನಿಸಿರ್ಬೋದು. ಸಿದ್ದರಾಮಯ್ಯ ಅವರ ಸ್ಪೀಚ್ ನಲ್ಲಿ ಜಾತ್ಯತೀತ ಸರ್ಕಾರ ಎಲ್ಲರನ್ನ ನೋಡ್ತೀವಿ, ಎಲ್ಲಿದೆ ಇವ್ರ ಅಕ್ಕಪಕ್ಕದಲ್ಲಿ ಎಲ್ಲ RSS
ಜಿಲ್ಲಾ ಉಪಾಧ್ಯಕ್ಷೆ ನಫೀಸಾ ಅಕ್ಬರ್ ಮಾತನಾಡಿ, ದೇಶದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಂಡಿದೆ ಎಂದು ಪ್ರಶ್ನಿಸಿದರು. ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಮೀಸಲಾತಿ ಒದಗಿಸಬೇಕು. ಮಹಿಳಾ ಸಬಲೀಕರಣವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿದರು. International travel advisors from China and America both have ಇಬ್ಬರು ದೇಶಗಳು ಹೇಳಿದ್ದಾರೆ, ಅದೇ ವುಮೆನ್ ಆರ್ ನಾಟ್ ಸೇಫ್ ಇನ್ ಇಂಡಿಯಾ, ಮಹಿಳೆಯರು ಇಂಡಿಯಾದಲ್ಲಿ ಸೇಫ್ ಇಲ್ಲ ಅಂತ. ಅದು ಒಂದು ಇನ್ಸಲ್ಟ್ ನಮಗೆ, ಇಟ್ಸ್ ಟ್ರೂಲಿ ಅನ್ ಇನ್ಸಲ್ಟ್ ಫಾರ್ ಅಸ್, ಫಾರ್ ವಿ ಇಂಡಿಯನ್ಸ್. ಅದರ್ ದೆನ್ ದಟ್ ನಾನು ಕೇಳಿದ್ದು ರಿಸರ್ವೇಷನ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ಇನ್ ಇಂಡಿಯಾ for all women. It is at all levels, like economically, politically. ಜಿಲ್ಲಾ ಕಾರ್ಯದರ್ಶಿ ಬಶೀರ್ ಅಹಮದ್ ಮಾತನಾಡಿ, ಮಳೆಗಾಲದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಮಡಿಕೇರಿ ನಗರಸಭೆ ವಿಫಲವಾಗಿದೆ. ಅಧ್ಯಕ್ಷರ ಅಧಿಕಾರವನ್ನು ಉಪಾಧ್ಯಕ್ಷರು ಹಿಡಿತದಲ್ಲಿಟ್ಟುಕೊಂಡಿದ್ದಾರೆಂದು ಆರೋಪಿಸಿದರು. ನಿವೇಶನ ರಹಿತರಿಗೆ ನಿವೇಶನ ಒದಗಿಸಿಲ್ಲ. ನಗರಸಭೆಯ ಅಧಿಕಾರಾವಧಿ ಮುಗಿಯುತ್ತಾ ಬಂದರೂ ನಗರೋತ್ಥಾನ ಕಾಮಗಾರಿಗಳು 50% ಸಹ ಪೂರ್ಣಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಲವೊಂದು ನಗರಸಭೆ ನಿರ್ಣಯಗಳನ್ನು ತೆಗೆದುಕೊಂಡು ಅದರಲ್ಲಿ ವಿಪರೀತವಾಗಿ ಡೇಂಜರ್ ಝೋನಲ್ಲಿ ಇರುವಂಥ ಮರಗಳನ್ನ ಕಡಿಬೇಕು ಅಂತ ಹೇಳುವ ಒಂದು ಸೂಚನೆಯನ್ನು ಅರಣ್ಯ ಇಲಾಖೆಗೆ ನೀಡಿದ್ರು. ಅದನ್ನ ಕೆಲಸನ ಪೂರ್ತಿಗೊಳಿಸುವಲ್ಲಿ ನಗರಸಭೆಯ ಆಡಳಿತ ಪಕ್ಷ ಏನಿದೆ ಅದು ಸಂಪೂರ್ಣವಾಗಿ ವಿಫಲವಾಗಿದೆ. ಅದೇ ರೀತಿ ಗೋಲ್ಚರಂಡಿ ಆಗಿರ್ಬೋದು, ಮಳೆಯ ಮುಂಜಾಗ್ರತವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅದರಲ್ಲಿ ಎಲ್ಲ ಮಡಿಕೇರಿ ನಗರಸಭೆ ವಿಫಲವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಆಡಳಿತ ಪಕ್ಷದಲ್ಲಿ ಹಳೆಯ ಅಧ್ಯಕ್ಷರಾಗಿರ್ಬಹುದು, ಅವರ ಅಧಿಕಾರವನ್ನು ಅವರು ಚಲಾಯಿಸಲಿಕ್ಕೆ ಆಯ್ತಿರ್ಲಿಲ್ಲ. ಈಗಿನ ಅಧ್ಯಕ್ಷರ ಪರಿಸ್ಥಿತಿಯು ಅದೇ ರೀತಿ ಇರುವಂಥದ್ದು. ಇನ್ನೆಲ್ಲ ಈಗ ಮಡಿಕೇರಿ ನಗರಸಭೆಯ ಆಡಳಿತವನ್ನ ಏನು ಉಪಾಧ್ಯಕ್ಷರಿದ್ದಾರೆ ಅವರೇ ಲೀಡ್ ಮಾಡ್ಕೊಳ್ತಿರುವಂಥದ್ದು. ಅಧ್ಯಕ್ಷರ ಒಂದು ಅಧಿಕಾರವನ್ನು ಅವರು ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ನಗರಸಭೆಯಲ್ಲಿ ಏನು ಕಾಮಗಾರಿ ವೇಗದಲ್ಲಿ ನಡೀಬೇಕಿತ್ತು ಅದು ನಡೀತಿಲ್ಲ ಅಂತ ಹೇಳುವ ಒಂದು ಗಂಭೀರವಾದ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಮೇರಿ ವೇಗಸ್, ಜಲೀಲ್ ಹಾಜರಿದ್ದರು.